ಈ ಬೆಟ್ಟಗಳ ಸಾಲಿನಲ್ಲೇ ಇರುವಂತಹ ಇನ್ನೂ ಒಂದು ಬೆಟ್ಟ ಇದೆ. ಈ ಬೆಟ್ಟದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಈ ಬೆಟ್ಟದ ಹೆಸರೇನಪ್ಪ ಅಂದ್ರೆ ನ್ಯಾಚುರಲ್ ಸ್ವಾಭಾವಿಕವಾದಂತಹ ಗುಹೆಗಳಿದಾವೆ. ಈ ಗುಹೆ ಮುಖಾಂತರ ನಾವು ಜೈನ ಶಾಸನವನ್ನ ನೋಡಕ್ಕೆ ಹೋಗ್ಬೇಕು. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಬಂದ್ರೆ ಮೇಲೆ ಇರುವಂತಹ ದೇವಸ್ಥಾನ ಮಾತ್ರ ನೋಡ್ತಾರೆ. ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ಹಿಂಭಾಗಕ್ಕೆ ಯಾರು ಬರೋದೇ ಇಲ್ಲ. ನಾನು 2 ಸರ್ತಿ ಬಂದಿದ್ರು ಕೂಡ ನಂಗೆ ಇಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಗುಹೆ ಇದೆ, ಶಾಸನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಸುದರ್ಶನ್ ರೆಡ್ಡಿ ಅವರು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದಿಲ್ಲಿ. ಸೊ ಇವತ್ತು ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. 1ನೇ ಮಾಧವ ಬರ್ತಾನಲ್ಲ 350 ಇಸ್ವಿನಲ್ಲಿ ಅವ್ನು ಬರೆದಿರೋ ತಾಮ್ರ ಶಾಸನ ಇದೇ ನಂದಿನಲ್ಲಿ ಒಂದು ಬಾವಿ ಯಾವಾಗ ಸಿಕ್ಕಿದೆ. ಅದರಲ್ಲಿ 10ರಿಂದ 15ನೇ ಲೈನ್ ವರೆಗೂ ಕನ್ನಡದ ಅಕ್ಷರಗಳಿದಾವೆ. ಈ ನಂದಿ ದೇವಸ್ಥಾನ ಆಗಿರೋದು 800ನೇ ಇಸ್ವಿ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. 800ನೇ ಇಸ್ವಿಗಿಂತ ಮುಂಚೆ ಇಲ್ಲಿ ಜೈನರು ಇದ್ರು. ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಬಂಡೆ, ಮೇಲ್ಭಾಗದಲ್ಲೆಲ್ಲ ಬಂಡೆ ಇದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೋಡಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತ ನಗರವಾಗಿ ಬೆಳೆದಿದೆ. ಈ ಬೆಂಗಳೂರು ಸುತ್ತಮುತ್ತ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ದಿಕ್ಕಿಗೆ ರಾಮನಗರದ ಬೆಟ್ಟಗಳು, ಇನ್ನೊಂದು ದಿಕ್ಕಿಗೆ ಸಾವನದುರ್ಗ ಬೆಟ್ಟಗಳು, ತುಮಕೂರು ಕಡೆಗೆ ಶಿವಗಂಗಾ ಬೆಟ್ಟಗಳು, ಮತ್ತು ಈ ಚಿಕ್ಕಬಳ್ಳಾಪುರ ಕಡೆಗೆ ನಮಗೆ ಪ್ರಸಿದ್ಧವಾದ ನಂದಿ ಬೆಟ್ಟಗಳ ಸಾಲು ಕಾಣಿಸುತ್ತೆ. ಈ ನಂದಿ ಬೆಟ್ಟಗಳ ಸಾಲು ಏನಕ್ಕಪ್ಪ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿರುವಂಥ ಒಂದೊಂದು ಬೆಟ್ಟಕ್ಕೂ ಕೂಡ ಒಂದೊಂದು ಹೆಸರಿದೆ. ನೋಡಿ, ನಮಗೆ ಮೊದಲಿಗೆ ಕಾಣಿಸೋದು ದಿವ್ಯಗಿರಿ, ಬ್ರಹ್ಮಗಿರಿ, ಈ ಭಾಗದಲ್ಲಿ ಕಾಣಿಸ್ತಾ ಇರೋದು ನಂದಗಿರಿ, ಚನ್ನಗಿರಿ, ಆಮೇಲೆ ಆ ಕಡೆಗೆ ಸ್ಕಂದಗಿರಿ ಅಂದರೆ ಕಳವಾರಳ್ಳಿ ಬೆಟ್ಟ ಅಂತ ಕರಿತೀವಿ. ನೋಡಿದೆಲ್ಲ ತುಂಬ ಟ್ರೆಕ್ಕಿಂಗಿಗೂ ಕೂಡ ತುಂಬ ಫೇಮಸ್ ಆಗಿರುವಂಥ ಪ್ಲೇಸ್ಗಳು. ನಂದಿ ಬೆಟ್ಟ ಅಂತೂ ಯಾರ ಹೆಸರು ಕೇಳಿಲ್ಲ. ವೀಕೆಂಡ್ ಬಂತು ಅಂದರೆ ಸಾಕು, ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ. ಅಷ್ಟು ಜನ ತುಂಬಿಕೊಂಡು ವಿಸಿಟ್ ಮಾಡ್ತಾ ಇರ್ತಾರೆ ನಂದಿ ಬೆಟ್ಟಕ್ಕೆ. ಈ ಬೆಟ್ಟಗಳ ಸಾಲಿನಲ್ಲೇ ಇರುವಂಥ ಇನ್ನೂ ಒಂದು ಬೆಟ್ಟ ಇದೆ. ಈ ಬೆಟ್ಟದ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಬೆಟ್ಟದ ಹೆಸರೇನಪ್ಪ ಅಂದರೆ ಗೋಪಿನಾಥ ಬೆಟ್ಟ ಅಂತ. ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ, ಗೋಪಿನಾಥ ಬೆಟ್ಟ ಅಂತ. ಆದರೆ ಈ ಬೆಟ್ಟದ ಬಗ್ಗೆ ತುಂಬ ಜನಕ್ಕೆ ಮಾಹಿತಿಯೇ ಇಲ್ಲ. ಅದರಿಂದ ಜನ ಯಾರು ಈ ಕಡೆ ಅಷ್ಟು ಬರೋದಿಲ್ಲ. ಅಂತ ಒಂದು ಸುಂದರವಾಗಿರುವಂಥ ಒಂದು ಪ್ಲೇಸ್ ಇದು. ನೀವು ನೋಡ್ತಾ ಇದ್ದೀರಾ, ನೋಡಿ ಎಷ್ಟು ಹಸಿರಿನಿಂದ ತುಂಬಿಕೊಂಡು ಎಷ್ಟು ಚೆನ್ನಾಗಿದೆ. ನೋಡಿ, ಎಲ್ಲ ಬೆಟ್ಟಗಳು ತುಂಬ ಹಸಿರು ಮರಗಳು ತುಂಬಿಕೊಂಡು ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಈ ಒಂದು ಗೋಪಿನಾಥ ಬೆಟ್ಟದಿಂದ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಈ ಬೆಟ್ಟದಲ್ಲಿ ಒಂದು ಶಾಸನ ಇದೆ, ಅದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಅಂಥ ಒಂದು ವಿಶೇಷವಾಗಿರೋ ಶಾಸನವನ್ನು ನಾನು ಮತ್ತು ನನ್ನ ಮಗ ಮತ್ತು ವಿಡಿಯೋ ಮಾಡ್ತಾ ಇದ್ದಾರೆ ಸುದರ್ಶನ್ ರೆಡ್ಡಿ ಸರ್, ಅವ್ರನ್ನೂ ಕರ್ಕೊಂಬಂದಿದ್ದೀನಿ ಜೊತೆಲಿ. ಈ ಒಂದು ವಿಡಿಯೋದಲ್ಲಿ ಶಾಸನ ಎಲ್ಲಿದೆ, ಅದ್ರ ವಿಶೇಷ ಏನು, ಮತ್ತು ಈ ಪರಿಸರ ಏನಕ್ಕಪ್ಪ ಅಷ್ಟು ಫೇಮಸ್ ಆಗಿತ್ತು ಸಾವಿರಾರು ವರ್ಷಗಳ ಹಿಂದೆ, ಇದನ್ನೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಪೂರ್ತಿ ನೋಡೋಕ್ಕೂ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರದ 10 ಹಲವು ವಿಡಿಯೋಗಳನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ನೀವು ಬೆಂಗಳೂರಿಂದ ನಂದಿ ಬೆಟ್ಟಕ್ಕೆ ಕಡೆ ಬರಬೇಕಂದ್ರೆ ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ಗೆ ನಂದಿ ಕಡೆಗೆ ಹೋಗೊಂದು ರೋಡ್ ಸಿಗುತ್ತೆ, ಅದು ನಂದಿ ಬೆಟ್ಟಕ್ಕೆ ಹೋಗುತ್ತೆ. ನೀವು ಅಲ್ಲಿ ಬಂದು ಕಾರಹಳ್ಳಿ ಗೇಟಲ್ಲಿ ರೈಟ್ ತೊಗೊಂಡ್ರೆ ನಂದಿ ಗ್ರಾಮಕ್ಕೆ ಬರುತ್ತೆ. ಸೊ ಅಲ್ಲಿ ನಮಗೆ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಸ್ಥಾನ ಇದೆ, ತುಂಬ ಸುಂದರವಾಗಿರುವಂಥ ದೇವಸ್ಥಾನ. ಅದನ್ನು ನೋಡಿಕೊಂಡು ನಾವು ಮತ್ತೆ ಈ ವಿಜಯಪುರ ಕಡೆ ಬಂದರೆ, ಆ ರೋಡಲ್ಲಿ ಬಂದರೆ ನಮಗೆ ಬಲಗಡೆಗೆ ಗೋಪಿನಾಥ ಬೆಟ್ಟ ಕಾಣಿಸುತ್ತೆ. ಬೆಟ್ಟದ ಮೇಲೆ ಹೋಗೋಕ್ಕೆ ತುಂಬ ಸುಂದರವಾಗಿರುವಂಥ ಒಂದು ರಸ್ತೆನ ಕೂಡ ಮಾಡಿದ್ದಾರೆ. ಒಂಥರ ಕರ್ವ್ಸ್ ತುಂಬ ಚೆನ್ನಾಗಿದೆ, ಡ್ರೈವ್ ಮಾಡೋಕ್ಕಂತ ಸಕ್ಕದಾಗಿರುತ್ತೆ ರೋಡಲ್ಲಿ. ಆ ಬೆಟ್ಟದ ಮೇಲೆಗಡೆ ಬಂದರೆ ನಮಗೆ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತೀಚೆಗೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ ದೇವಸ್ಥಾನದ ಹಿಂಭಾಗಕ್ಕೆ ನೋಡಿ, ಹಿಂಭಾಗಕ್ಕೆ ಬಂದು ಈ ಮೆಟ್ಲು ಇಳಿಬೇಕು. ಈ ಮೆಟ್ಲು ಕೂಡ ಇತ್ತೀಚೆಗೆ ಮಾಡಿರುವಂಥದ್ದು, ಮೊದಲು ತುಂಬ ಕಷ್ಟ ಇತ್ತು ಈ ಕಡೆ ಬರೋದಕ್ಕೆ. ಈ ಮೆಟ್ಲು ಇಳ್ಕೊಂಡು ಬಂದರೆ ನಮಗೆ ಎಡಗಡೆಗೆ ನೋಡಿ ಈ ಬಂಡೆಗಳು ಕಾಣಿಸ್ತವೆ, ಈ ನ್ಯಾಚುರಲ್ ಬಂಡೆಗಳು. ಈ ಬಂಡೆಗಳ ಮಧ್ಯದಲ್ಲಿ ನೋಡಿ ನ್ಯಾಚುರಲ್ ಸ್ವಾಭಾವಿಕವಾದಂತಹ ಗುಹೆಗಳಿದಾವೆ. ಈ ಗುಹೆ ಮುಖಾಂತರ ನಾವು ಜೈನ ಶಾಸನವನ್ನು ನೋಡೋಕ್ಕೆ ಹೋಗಬೇಕು. ನೋಡಿ, ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಬರ್ತಾ ಇದ್ದಂಗೆ ಒಳ್ಳೆ AC-ನಲ್ಲಿ ಇರೋ ಥರ ಫೀಲ್ ಆಗುತ್ತೆ. ಅಷ್ಟು ತಣ್ಣಗೆ ಇರೋವಂಥ ಒಂದು ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ. ಈ ಗುಹೆ ಮುಖಾಂತರ ನಾವು ಆ ಕಡೆಗೆ ಜಾಗ ಇದೆ, ಆ ಜಾಗದ ಮುಖಾಂತರ ನಾವು ಕೆಳಗಡೆಗೆ ಇಳಿದು ಹೋದರೆ ಅಲ್ಲಿ ನಮಗೆ ಒಂದು ದೇವಸ್ಥಾನ ಇದೆ, ಗೋಪಾಲಸ್ವಾಮಿ ದೇವಸ್ಥಾನ ಅಂತ. ಆ ಗೋಪಾಲಸ್ವಾಮಿ ದೇವಸ್ಥಾನದಿಂದನೇ ಇಲ್ಲಿಗೆ ಈ ಬೆಟ್ಟಕ್ಕೆ ಗೋಪಿನಾಥ ಬೆಟ್ಟ ಅಂತ ಹೆಸರು ಬಂದಿರೋದು ಕೂಡ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಹಬ್ಬ ದೊಡ್ಡ ಬಂಡೆ ಕಾಣಿಸ್ತಿದೆ ನಿಮಗೆ ಎದುರುಗಡೆ. ಆ ಬಂಡೆ ಕೆಳಗಡೆಗೆ ಇನ್ನೊಂದು ಸ್ವಾಭಾವಿಕವಾದಂಥ ಗುಹೆ ಇದೆ. ಆ ಗುಹೆನಲ್ಲೇ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರೋದು. ಅದು ಒಂದು ಕಾಲಕ್ಕೆ ಜೈನ ಸನ್ಯಾಸಿಗಳ ತಪಸ್ಸನ್ನು ಮಾಡ್ತಾ ಇದ್ದಂತಹ ಒಂದು ಸ್ಥಳ ಆಗಿತ್ತು. ಯಾಕಂದರೆ
ಇಲ್ಲಿ ಯಾರು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಜೈನ ಸನ್ಯಾಸಿಗಳಿಗೆ. ಅವ್ರು ಬಂದು ಇಲ್ಲಿ ಪ್ರಶಾಂತವಾಗಿ ತಮ್ಮ ತಪಸ್ಸನ್ನು ಆಚರಿಸ್ತಾ ಇದ್ರು. ನೀವು ಇದೇ ಥರ ಶ್ರವಣಬೆಳಗೊಳದಲ್ಲಿ ಕೂಡ ನೋಡಬಹುದು. ಅಲ್ಲಿ ಚಿಕ್ಕ ಬೆಟ್ಟ ದೊಡ್ಡ ಬೆಟ್ಟ ಅಂತಿದೆ. ಆ ಬೆಟ್ಟಗಳ ಮೇಲೆ ಕೂಡ ಸ್ವಾಭಾವಿಕವಾದ ಗುಹೆಗಳಿದ್ದಾವೆ. ಆ ಗುಹೆಗಳಲ್ಲಿ ಜೈನ ಸನ್ಯಾಸಿಗಳು ತಪಸ್ಸನ್ನು ಮಾಡುತ್ತಿದ್ರು. ಸೊ ಇಂಥ ಬೆಟ್ಟ ಗುಡ್ಡಗಳ ಪ್ರದೇಶಗಳನ್ನೇ ನಮ್ಮ ಜೈನ ಸನ್ಯಾಸಿಗಳು ಆರಿಸ್ಕೊಂಡು ಇಲ್ಲಿ ತಪಸ್ಸುಗಳನ್ನು ಮಾಡ್ತಾ ಇದ್ದಂತಹ ಒಂದು ಜಾಗಗಳು. ಸೊ ಅದರಲ್ಲಿ ಈ ಗೋಪಿನಾಥ ಬೆಟ್ಟ ಕೂಡ ಒಂದು. ಸೊ ಇಲ್ಲಿ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಅದೇ ಇಲ್ಲಿ ಏನಪ್ಪ ಅಂದರೆ ಆ ಮೇಲ್ಗಡೆ ದೇವಸ್ಥಾನದವರೆಗೂ ಮಾತ್ರ ಚೆನ್ನಾಗಿ ರೋಡ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಅದೇ ಈ ಕಡೆ ಇಳಿದು ಹೋಗ್ಬೇಕಂದ್ರೆ ತುಂಬ ಕಷ್ಟ. ಈ ಕಡೆ ಕೆಳಗೆ ಸ್ವಲ್ಪ ಒಂದು ಜಾಗದವರೆಗೂ ಮೆಟ್ಲು ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ನೋಡಿ ಕಾಲ್ದಾರಿನಲ್ಲಿ ಹೋಗಬೇಕು. ಮಳೆ ಬಂತು ಅಂದರೆ ಇಲ್ಲಿ ತುಂಬ ಕಷ್ಟ ಓಡಾಡೋದು. ಪ್ಲಸ್ ಇಲ್ಲಿ ಸ್ವಲ್ಪ ಜಾರುತ್ತೆ ಕೂಡ ಮರಳು. ಸ್ವಲ್ಪ ಹುಷಾರಾಗಿ ನಾವು ಇಲ್ಲಿ ಕೆಳಗಡೆ ಇಳಿದು ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿ ಸರಿಯಾದ ರಸ್ತೆ ಕೂಡ ಇಲ್ಲ. ಇಲ್ಲಿ ಭಕ್ತರಿಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಬಂದರೆ ಮೇಲೆ ಇರುವಂಥ ದೇವಸ್ಥಾನ ಮಾತ್ರ ನೋಡ್ತಾರೆ. ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಹಿಂಭಾಗಕ್ಕೆ ಯಾರೂ ಬರೋದೇ ಇಲ್ಲ. ನಾನು 2 ಸರ್ತಿ ಬಂದಿದ್ರು ಕೂಡ ನಂಗೆ ಇಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಗುಹೆ ಇದೆ, ಶಾಸನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಸುದರ್ಶನ್ ರೆಡ್ಡಿ ಅವರು ಹೇಳಿದ ಮೇಲೇ ನನಗೂ ಗೊತ್ತಾಗಿದ್ದಿಲ್ಲಿ. ಸೊ ಇವತ್ತು ಅವ್ರನ್ನ ಕರ್ಕೊಂಬಂದಿದ್ದೀನಿ. ಸೊ ಅವ್ರಿಗೆ ಈ ಕಡೆ ಎಲ್ಲ ತುಂಬ ಇಂಟ್ರೆಸ್ಟ್. ನಂದಿ ಬೆಟ್ಟ, ಈ ಭೋಗನಂದೀಶ್ವರ, ಗಂಗರು, ಬಾಣರು ಇವ್ರ ಬಗ್ಗೆ ಎಲ್ಲ ತುಂಬ ಸ್ಟಡಿ ಮಾಡ್ತಾ ಇರ್ತಾರೆ ಅವರು. ಸೊ ಅವ್ರ ಜೊತೆ ಮತ್ತು ನನ್ನ ಮಗನ ಕೂಡ ಕರ್ಕೊಂಬಂದಿದ್ದೀನಿ. ಸಮರ್ಥ್ ಹಾಯ್. ಹಿಂಗೆ ಇಳಿದೋಗೋಣ. ಇಲ್ಲಿ ಸ್ವಲ್ಪ ಕೋತಿಗಳ ಕಾಟ ಇದೆ. ಬಂದವರು ಜೇನುನೊಣಗಳ ಕಾಟನೂ ಇದೆ ಸರ್, ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಜೇನುನೊಣಗಳ ಕಾಟನೂ ಇದೆ ಅಂತೆ. ಹುಷಾರಾಗಿರ್ಬೇಕು, ಹುಷಾರಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ನೋಡಿ ನಾವು ಆವಾಗಲಿಂದ ಹೇಳ್ತಾ ಇದ್ದಿದ್ದಂಥ ಜೈನ ಶಾಸನ ಬಂದೇ ಬಿಡ್ತು. ನೋಡಿ ತೋರಿಸ್ತೀನಿ ನಿಮ್ಗೀಗ. ನೋಡಿ ಅದೇ ನಾನು ಇಷ್ಟೊತ್ತಿಂದ ಹೇಳ್ತಾ ಇದ್ದಂಥ ಜೈನ ಶಾಸನ. ನೋಡಿ ಎಷ್ಟು ಚೆನ್ನಾಗಿ ಬಂಡೆ ಮೇಲೆ, ಸ್ವಾಭಾವಿಕದ ಬಂಡೆ ಮೇಲೆ ಕೆತ್ತಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರ್ದಿರೋಂಥ 770 ಇಸ್ವಿ ಕನ್ನಡ ಸರ್ ಇದು. 770ನೇ ಇಸ್ವಿ ಕನ್ನಡ ಅಂದರೆ 1300 ವರ್ಷಗಳ ಹಿಂದಿನ ಕನ್ನಡ ಲಿಪಿ ಈ ಥರ ಇತ್ತು. ಒಂದು ಚೌಕಟ್ಟನ್ನು ಹಾಕಿ ಆ ಚೌಕಟ್ಟಲ್ಲಿ ಈ ಶಾಸನವನ್ನು ಬರೆದಿದ್ದಾರೆ. ಈ ಶಾಸನದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇನ್ನೂ ಈ ಭಾಗದಲ್ಲಿ ಏನೇನು ರಚನೆಗಳಿದೆ ಇದೆಲ್ಲ ಸ್ವಲ್ಪ ನೋಡೋಣ. ನೋಡಿ ನೀವು ನೋಡ್ತಾ ಇದ್ದೀರಾ, ಅದೆಲ್ಲ ಖಾಲಿ ಬಯಲು ಪ್ರದೇಶ, ಎಲ್ಲ ಹೊಲ ಗದ್ದೆಗಳು, ತೋಟಗಳಿಂದ ತುಂಬಿರುವಂಥ ಸುಂದರವಾದ ಪ್ರದೇಶ ಅದು. ಆ ಕಡೆ ಬಯಲುಸೀಮೆ. ಇದು ಮುಂದೆ ಕೋಲಾರ, ಚಿಕ್ಕಬಳ್ಳಾಪುರ ಕಡೆಗೆ ದಾರಿ ಹೋಗುತ್ತೆ. ಈ ಕಡೆ ನೋಡಿ ಬೆಟ್ಟ, ಈ ಬೆಟ್ಟದ ಮೇಲೆ ಇರುವಂಥ ಎಲ್ಲ ಬೆಟ್ಟ ಬಂಡೆಗಳು, ಗುಡ್ಡ, ತುಂಬ ಸುಂದರವಾಗಿರುವಂಥ ಪ್ರಶಾಂತವಾಗಿರುವಂಥ ಒಂದು ಸ್ಥಳ ಇದು. ಈ ಸ್ಥಳವನ್ನೇ ಜೈನ ಮುನಿಗಳು ಆಯ್ಕೆ ಮಾಡಿಕೊಂಡು ಇಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಜೈನ ಧರ್ಮದ ಒಂದು ಪ್ರಖ್ಯಾತ ಕೃತಿ ಸಿರಿಭೂ ವಲಯ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಕನ್ನಡದಲ್ಲಿ ಇದುವರೆಗೂ ಬರದೇ ಇದ್ದಂತಹ ಒಂದು ಅಪೂರ್ವವಾದ ಕೃತಿ ಅದು. ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ, ನೋಡ್ತಾ ಇದ್ದೀನಿ. ನೋಡಿ ಜೈನ ಶಾಸನ ಇರುವಂಥ ಬಂಡೆ ಕೆಳಗಡೆ ಎಷ್ಟು ದೊಡ್ಡದಾದ ಗುಹೆ ಇದೆ ಅಂತ ಹೇಳಿದ್ರೆ, ಸುಮಾರು ಒಂದು 50 ಜನ ಅಲ್ಲಿ ಜೈನ ಸನ್ಯಾಸಿಗಳು, ಜೈನ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಈ ಬನ್ನಿ ದೇವಸ್ಥಾನ, ಈಗ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಗಿದೆ. ಅದು ಒಳಗಡೆ ನೋಡೋಣ ಯಾವ ಥರ ಇದೆ. ನೋಡಿ ಇದು ಬಂಡೆ, ಇದು ಈ ಬಂಡೆ ಕೆಳಭಾಗದಲ್ಲಿ ಈ ಒಂದು ಗುಡಿ ಮಾಡಿರುವಂಥದ್ದು. ನೋಡಿ ಇದೆಲ್ಲ ವಿಜಯನಗರ ಕಾಲದ ನಂತರದಲ್ಲಿ ಈ ಸ್ವಾಭಾವಿಕವಾದ ಗುಹೆಯನ್ನು ದೇವಸ್ಥಾನವಾಗಿ ಮಾರ್ಪಾಡು ಮಾಡಿರುವಂಥದ್ದು. ಇದು ನೋಡ್ತಿದ್ದೀವಿ, ಇದೆಲ್ಲ ಪಾಳೆಗಾರರ ಕಾಲದ ಒಂದು ದೇವಸ್ಥಾನದ ರಚನೆ. ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಬಂಡೆ, ಮೇಲ್ಭಾಗದಲ್ಲೆಲ್ಲ ಬಂಡೆ ಇದು. ನೀವು ಬೆಂಗಳೂರಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ನೋಡಿರಬಹುದು. ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ಬಂಡೆ ಕೆಳಭಾಗದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಇದು. ನೋಡಿ ಇಲ್ಲಿ ನಮಗೆ ಈ ದ್ವಾರದ ಮೇಲ್ಭಾಗದಲ್ಲ ಲಲಾಟದಲ್ಲಿ ಗಜಲಕ್ಷ್ಮಿಯ ಒಂದು ಶಿಲ್ಪ ಇದೆ. ಮತ್ತು ಎರಡೂ ಕಡೆ ನಮಗೆ ವೈಷ್ಣವ ದ್ವಾರಪಾಲಕರು. ಮತ್ತು ಗರ್ಭಗುಡಿಯಲ್ಲಿ ಸುಮಾರು 6 ಅಡಿ ಎತ್ತರದ, 5-6 ಅಡಿ ಎತ್ತರದ ವೇಣುಗೋಪಾಲನ ಒಂದು ಮೂರ್ತಿ ಇದೆ. ಗೋಪಾಲ ಸ್ವಾಮಿಯ ಮೂರ್ತಿ. ಈ ಮೂರ್ತಿಯಿಂದನೇ ಈ ಬೆಟ್ಟಕ್ಕೆ ಗೋಪಾಲ ಸ್ವಾಮಿ ಬೆಟ್ಟ ಅಥವಾ ಗೋಪಿನಾಥ ಬೆಟ್ಟ ಅಂತ ಹೆಸರು ಬಂದಿರೋದು. ಇದನ್ನು ಗೋವರ್ಧನಗಿರಿ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಗೋಪಾಲ ಸ್ವಾಮಿಯ ದರ್ಶನವನ್ನು, ಪೂಜೆಯನ್ನು ನೋಡಿದ್ವಿ. ನೋಡಿ ಆ ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಬಂಡೆ, ಅಂದರೆ ದೇವಸ್ಥಾನದ ಮೇಲೆ ಇರುವಂಥ ಬಂಡೆ ಇದು. ಆ ಬಂಡೆ ಮೇಲೆ ಇರುವಂಥ ಒಂದು ಶಾಸನ ಇದು.
ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನೋಡಿ, ನೆಲಮಟ್ಟದಿಂದ ಅಂದ್ರೆ ಇದು ಈ ಗುಡಿ ಈ ಕೆಳಭಾಗದಲ್ಲಿರುವಂತಹ ಗುಡಿ ಕಡ್ಡೆ ಇಲ್ಲದೆ ಇರುವಂತಹ ಸಮಯಕ್ಕೆ ನೆಲಭಾಗದಿಂದ ಮೇಲ್ಗಡೆಗೆ ಸುಮಾರು ಒಂದು 10 ಅಡಿ ಹೈಟ್ ಇದೆ. ಸೊ ಅಷ್ಟು ಹೈಟಲ್ಲಿ ಈ ಒಂದು ಶಾಸನವನ್ನ ಬರೆದಿದ್ದಾರೆ. ನಮ್ಮ ಸುದರ್ಶನ್ ರೆಡ್ಡಿ ಅವರು ಇದ್ರ ಮೇಲೆ ನಿಂತ್ಕೊಂಡಿದ್ದಾರೆ. ಸರ್ ನಿಮ್ಗೆ ಕರೆಕ್ಟಾಗಿ ರೀಚ್ ಆಗಿದೆ ಸರ್ ಶಾಸನ? ಆಗಿದೆಯಾ? ಹಾ, ತುಂಬಾ ಚೆನ್ನಾಗಿದೆ ಸರ್. ಏನು ಈ ಶಾಸನದ ಬಗ್ಗೆ ಏನಾದ್ರು ಮಾಹಿತಿ ಸ್ವಲ್ಪ ಕೊಡ್ತೀರಾ ಸರ್, ಇದು ಈ ನಂದಿ ದೇವಸ್ಥಾನ ಆಗಿರೋದು 800ನೇ ಇಸ್ವಿ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಹೌದು. 800ನೇ ಇಸ್ವಿಗಿಂತ ಮುಂಚೆ ಇಲ್ಲಿ ಜೈನರು ಇದ್ರು. 800ನೇ ಇಸ್ವಿನಲ್ಲಿ ಶಂಕರಾಚಾರ್ಯ ಪ್ರಭಾವದಿಂದ ಇಲ್ಲಿ ಕಾಳಮುಖ ಎತ್ತಿಗಳು ಇರ್ತಾರೆ. ಕಾಳಮುಖ ಎತ್ತಿಗಳು ಬಾಣರ ರಾಣಿ ರತ್ನಾವಳಿಗೆ ಹೇಳಿ ಈ ದೇವಸ್ಥಾನ ಮಾಡಿಸ್ತಾರೆ, ರಾಷ್ಟ್ರಕೂಟರ ಹೆಣ್ಮಗ್ಳಕ್ಕೆ. ಅದಕ್ ಮುಂಚೆ ಈ ಜಾಗ ಜೈನರದಾಗಿರುತ್ತೆ. ಇಲ್ಲಿ ಶ್ರೀ ಪುರುಷನ ಮಗ ಶಿವಮಾರ ಎರಡನೇ ಶಿವಮಾರ ಇಲ್ಲಿ ರಾಜ್ಯಾಡಳಿತ ಮಾಡ್ತಾ ಇರ್ತಾನೆ. ಆತನ ಕಾಲದಲ್ಲಿ ಇದು ಜೈನ ಪ್ರಭಾವ ಜಾಸ್ತಿ ಇಲ್ಲಿ. ಈ ಜಾಗದಲ್ಲಿ ಈ ಗುಹೆನಲ್ಲಿ ಈ ಎಲುವಳಿನಲ್ಲಿ ಇದ್ದಂತ ಇವರು ಕುಮದೇಂದ್ರ ಮುನಿಗಳು ಮತ್ತೆ ಅವರ ಸಂಗಡಿಗರು ತಪಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ. ಸೊ ಎಲುವಳ್ಳಿ ಅಂದ್ರೆ ಈಗ ನಾವು ನಂದಿ ಸರ್ಕಲ್ ಇಂದ ನಂದಿಗೆ ನಂದಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಹೌದು ಸರ್, ಎಡಗಡೆಗೆ ಒಂದು ಊರು ಸಿಗುತ್ತೆ, ಅಂದ್ರೆ ಮಧ್ಯದಲ್ಲಿ ಒಂದು ಊರು ಸಿಗುತ್ತೆ. ಹೌದು, ಯಲವಹಳ್ಳಿ ಅಂತ. ಆ ಊರಲ್ವಾ? ಹೌದು, ಅದೇ ಅದ್ರಲ್ಲೇ ಇದ್ದಿದ್ದು ಅವರು ಕುಮದೇಂದ್ರ ಮುನಿಗಳು ಅಂತ ಹೇಳ್ಬಿಟ್ಟು ಸಿರಿಭೂ ವಲಯ ಕಾವ್ಯ ಬರ್ದಿರೋ ಅಂಕ ಕಾವ್ಯ ಬರ್ದಿರೋ ಅಂತಾರವರು. ಅವರು ಇಲ್ಲಿದ್ರು ಅಂತ ಒಂದು ಪ್ರತೀತಿ ಇದೆ. ಅಂದ್ರೆ ಸಿರಿಭೂ ವಲಯನ ನಾವು ರಿವರ್ಸ್ ಮಾಡಿ ಓದಿದ್ರೆ ಯಲುವ ಬೂರಿಸಿ, ಯಲವ ಬೂರಿಸಿ ಅಂದ್ರೆ ಯಲವಹಳ್ಳಿ. ಈ ಸಿರಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಅಲ್ಲಿ ದೂರದಲ್ಲಿ ನೋಡಿ ರಸ್ತೆ ಕಾಣಿಸ್ತಿದ್ದಿಲ್ಲ, ಆ ರಸ್ತೆನಲ್ಲೇ ನಮ್ಗೆ ಯಲವಹಳ್ಳಿ ಇರೋದು. ಆ ಯಲವಹಳ್ಳಿ ಅಂದ್ರೆ ಯಲವ ತಗೊಂಡ್ರೆ ಯಲವ ಬೂಸಿರಿ, ಆ ಯಲವಹಳ್ಳಿಯ ಸುತ್ತಮುತ್ತ ಇದ್ದಂತಹ ಈ ನಂದಿಗಿರೀಶ್ ಸೌಂದರ್ಯ, ರಮ್ಯವಾದ ಸ್ಥಳವನ್ನ ನೋಡಿ ಅವರು ಯಲವ ಬೂಸಿರಿ ಅದನ್ನ ರಿವರ್ಸ್ ಮಾಡಿದ್ರೆ ಸಿರಿಭೂ ವಲಯ ಆಗುತ್ತೆ. ನೋಡಿ ಎಷ್ಟು ವಿಶೇಷವಾಗಿದೆ. ಅದೇ ಹೆಸರನ್ನ ಇಟ್ಕೊಂಡು ಅವರು ಒಂದು ಕಾವ್ಯವನ್ನ ಬರ್ದಿರೋಂಥದ್ದು. ಕಾವ್ಯದ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ. ಕುಮದೇಂದ್ರ ಮುನಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಈ ಅಮೋಘವರ್ಷನ್ ನೃಪತುಂಗನಿಗೆ ಗುರುಗಳವರು ಆ ರಾಜಾಶ್ರಯದಲ್ಲಿ ಇರಬಾರ್ದು, ನಾನು ಒಂದು ಪ್ರಶಾಂತವಾಗಿರೋ ಜಾಗಕ್ಕೆ ಹೋಗಿ ಇಟ್ಬಿಡ್ಬೇಕು ಅಂತ ಅವ್ರು ದಕ್ಷಿಣಕ್ಕೆ ಬಂದ್ಬಿಡ್ತಾರೆ. ಅವ್ರ ಕೈ ಕೆಳಗೆ ದೊರೆತಾನೆ ಇವರು ಗಂಗೂನು ಇಲ್ಲಿ ಬಂದು ಇಲ್ಲಿ ತಪಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದೇ ಟೈಮ್ ನಲ್ಲಿ ಬರ್ದಿರುವಂತ ಕಾವ್ಯ ಅದು ಅಂಕಕಾವ್ಯ. ಹೌದು ಸರ್. ಅದೇನದು ಅಷ್ಟು ವಿಶೇಷವಾಗಿದೆ ಅಂತ ಹೇಳಿ ಅದ್ರಲ್ಲಿ ನಮ್ಮ ಕನ್ನಡ ಅಕ್ಷರಗಳಿಲ್ಲ, ಅದ್ರಲ್ಲಿ ಅದೇ ನಂಬರ್ಗಳ ಮುಖಾಂತರ ಬರ್ದಿರೋ ಡಿಕೋಡ್ ಮಾಡ್ಬೇಕು ಸರ್. ಅದನ್ನ ಡಿಕೋಡ್ ಮಾಡಿದ್ರೆ ಒಂದ್ ಕಡೆಯಿಂದ ಡಿಕೋಡ್ ಮಾಡಿದ್ರೆ ಒಂದು ಭಾಷೆ, ಮತ್ತೊಂದ್ ಕಡೆಯಿಂದ ಡಿಕೋಡ್ ಮಾಡಿದ್ರೆ ಇನ್ನೊಂದ್ ಭಾಷೆ ಕಾಣಿಸುತ್ತೆ ಅದ್ರಲ್ಲಿ. ಅದೇ ಅದ್ರ ವೈಶಿಷ್ಟ್ಯ. ಅಂದ್ರೆ ನಾವು ನಾರ್ಮಲ್ ಆಗಿ ಅದನ್ನ ನೇರವಾಗಿ ನೋಡಿದ್ರೆ ನಮ್ಗೆ ಏನೋ ಅರ್ಥ ಆಗಲ್ಲ, ಅದನ್ನ ಡಿಕೋಡ್ ಮಾಡ್ಕೊಂಡು ಅಕ್ಷರಗಳನ್ನ ಮ್ಯಾನ್ಯುಯಲ್ ಆಗಿ ಡಿಕೋಡ್ ಮಾಡ್ತಾ ಇರೋಂತರು ಇದಾರೆ, ಮತ್ತೆ ಕಂಪ್ಯೂಟರ್ ಬಳಸ್ಕೊಂಡು ಡಿಕೋಡ್ ಮಾಡಿದಂತರು ಇದಾರೆ. ಈಗ AI ಬಳಸ್ಕೊಂಡು ಕೂಡ ಅದನ್ನ ಡಿಕೋಡ್ ಮಾಡ್ತಾ ಇದಾರೆ. ಅದು ಅಷ್ಟು ವಿಶೇಷವಾಗಿರುವಂತ ಕಾವ್ಯ ಅದು. ಹೌದು ಸರ್. ಇಲ್ಲಿ ಚಿಕ್ಕಬಳ್ಳಾಪುರದವ್ರು ಯಾರೋ ಅದನ್ನ ತಾಳೆಗಾರಿದ್ದು ಡಿಕೋಡ್ ಮಾಡಕ್ಕೆ ಏನೋ ಪ್ರಯತ್ನ ಪಟ್ಟರು ಅಂತ ಅವರು ಸಂಪಾದನೆ ಮಾಡಿದ್ರು ಸರ್. ಅದನ್ನ ಒಬ್ಬ ಮೇಷ್ಟ್ರು ಅದು ಇದ್ದಿದ್ದ ಜಾಗದಲ್ಲಿ ಕೇಳಿದಾರೆ, ಅವ್ರು ಕೊಟ್ಟಿಲ್ಲ. ಪಾಪ ಅವ್ರ ಹೆಂಡತಿ ಬಳೆಗಳು ಮಾರ್ಬಿಟ್ಟು ಅದನ್ನ ಕೊಂಡ್ಕೊಂಡ್ರಂತೆ ಅವರು. ಅದು ಕೊಂಡ್ಕೊಂಡು ಅದನ್ನ ಯಾರಿಗೆ ತಲುಪಿಸ್ಬೇಕು ಅದಕ್ಕೆ ತಲುಪಿಸಿದ್ದಾರೆ ಸರ್. ಹಾಗೆ ಇಲ್ಲಿ ನಮ್ಗೆ ಕನ್ನಡದ ಈಗ ಮೊದಲನೇ ಲಭ್ಯ ಶಾಸನ ಅಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಆಮೇಲೆ ಈಗ ನೆಕ್ಸ್ಟ್ ತಾಳಗುಂದದ ಇನ್ನೊಂದು ಶಾಸನ ಅಂತ ಕೂಡ ಹೇಳ್ತೀವಿ. ಅದ್ರ ಬಗ್ಗೆ ಇಲ್ಲಿ ಕೂಡ ಕನ್ನಡ ಅಕ್ಷರಗಳಿರುವಂತ ಶಾಸನ ಇದೆ ಅಂತ ಸ್ವಲ್ಪ ಮಾಹಿತಿ ಇದೆ, ಅದ್ರ ಬಗ್ಗೆ ಏನಾದ್ರು? ಹೌದು ಸರ್. 350ನೇ ಇಸ್ವಿಗಿಂತ ಮುಂಚೆ ಇಲ್ಲಿ ಬಾಣವಂಶದ ರಾಜರು ಇರ್ತಾರೆ, ಅವರು ಕನ್ನಡಿಗರು. ಅದಕ್ಕೆ ಎವಿಡೆನ್ಸ್ ನಮ್ಗೆ ಮುಡಿಯನೂರು ಶಾಸನದಲ್ಲಿ ಸಿಗುತ್ತೆ, ಅವ್ರು ಕನ್ನಡದವರು ಅಂತ ಹೇಳ್ಬಿಟ್ಟು. ಇವನು ಮಾಧವ ಮತ್ತೆ ದಿಡಿಗ ಅಂತ ಗಂಗರ ಮೂಲ ಪುರುಷರು ಗಂಗಪೇರೂರು ಕಡಪ ಕಡೆಯಿಂದ ಇಲ್ಲಿಗೆ ಬಂದಾಗ ಫಸ್ಟ್ ಬಾಂಡನ ಸೋಲ್ಸ್ಬಿಟ್ಟು ಕೋಲಾರನ ಅವರ ರಾಜಧಾನಿ ಮಾಡ್ಕೊಂಡು ನಂದಿಗಿರಿನ ಅವ್ರ ಗಿರಿದುರ್ಗ ಮಾಡ್ಕೊಂತಾರೆ. ಅದಕ್ಕೆ ಅವರ ಬಿರುದುಗಳಲ್ಲಿ ನಂದಗಿರಿನಾಥ ಅಂತ ಬರುತ್ತೆ. ಇದೆ ನಂದಿ ಬೆಟ್ಟ. ಆ ಟೈಮಲ್ಲಿ 1ನೇ ಮಾಧವ ಬರ್ತಾನಲ್ಲ 350ನೇ ಇಸ್ವಿನಲ್ಲಿ, ಅವನ್ ಬರೆದಿರೋ ತಾಮ್ರ ಶಾಸನ ಇದೇ ನಂದಿನಲ್ಲಿ ಒಂದು ಬಾವಿ ಅಗೆಯುವಾಗ ಸಿಕ್ಕಿದೆ. ಅದರಲ್ಲಿ 10ರಿಂದ 15ನೇ ಲೈನ್ ವರೆಗೂ ಕನ್ನಡದ ಅಕ್ಷರಗಳಿದಾವೆ. ಅದರಲ್ಲಿ 350ನೇ ಇಸ್ವಿನಲ್ಲಿ ಕನ್ನಡ ಇದೆ ಇಲ್ಲಿ ಅನ್ನೋದಕ್ಕೆ ಅದೊಂದು ಎವಿಡೆನ್ಸ್ ತರದು ತಾಮ್ರ ಶಾಸನದಲ್ಲಿ. ಹೌದು ನೋಡಿ ಎಷ್ಟು ವಿಶೇಷ. ಇದು ಕೂಡ ಕನ್ನಡನೇ ಸರ್? ಹೌದು ಸರ್, 770ನೇ ಇಸ್ವಿ ಕನ್ನಡ. ಇದು ಸ್ವಲ್ಪ ಇಂಪ್ರೂವ್ಡ್ ಲೈನ್ ಇದೆ ಸರ್ ಮೇಲೆ ಕೌಂಟ್ ಮಾಡಿ ಲೈನ್ಸ್. 1 2 3 4 5 6 7 8 9 10 ಲೈನ್ ಇದೆ. 10 ಲೈನ್ ಇದೆ. ಚಿಕ್ಕಬಳ್ಳಾಪುರ ಎಪಿಗ್ರಾಫಿಯ ಕರ್ನಾಟಕ ಕೋಲಾರ 9ನೇ ವ್ಯಾಲ್ಯೂಮ್ ನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ 29ನೇ ನಂಬರ್ ಶಾಸನ ಸರ್ ಇದು. ನಾನು ಸ್ವಲ್ಪ ಹತ್ರದಿಂದ ನೋಡೋಣ. 29ನೇ ನಂಬರ್ ಶಾಸನ ಇದು. ಸ್ನೇಹಿತರೆ ನೋಡಿ, ನಾನು ಸ್ವಲ್ಪ ಮೇಲೆ ಹತ್ತು ಬಂದೆ, ಹತ್ತಿರದಿಂದ ಈ ಶಾಸನವನ್ನ ನೋಡೋಣ. ನೋಡಿ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ನಾವು ಕೂಡ ಓದಬಹುದು.
ಅಷ್ಟು ಸ್ಪಷ್ಟವಾಗಿ ನಮ್ಗೆ ತುಂಬಾ ಅಕ್ಷರಗಳು ನಮ್ಗೆ ಕಾಣಿಸ್ತಾ ಅರ್ಥ ಆಗ್ತವೆ. ಸ್ವಸ್ತಿಶ್ರೀ ನೋಡಿ ಇಲ್ಲಿದೆ ನೋಡ್ರಿ, 770 ಇಸ್ವಿಗೆ 770 ಇಸ್ವಿಗೆ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸ್ವಸ್ತಿ ಸ್ವಸ್ತಿಶ್ರೀ ಇದೆ ನೋಡಿ ಸರ್, ಇಲ್ಲಿ ಹೌದೌದು. ಸ್ವಸ್ತಿಶ್ರೀ ಜಿತಂ ಭಗವತ ಹೀಗೆ ಶುರುವಾಗುತ್ತೆ ಅದು. ಹೌದು. ಪೂರ್ತಿ ಆಮೇಲೆ ಓದಿ ಹೇಳಿ ವೃಷಭೇಣ. ಸರ್ ಇದು ಸಾರಾಂಶ ಏನಂತಂದ್ರೆ, ಶ್ರೀರಾಮಚಂದ್ರ ಇದನ್ನ ಕಟ್ಟಿಸ್ತಾ ಅಂತ ಬರ್ದಿದ್ದಾರೆ ಇದರಲ್ಲಿ. ಅದಾದ್ಮೇಲೆ ಈ ಪಾಂಡವರ ತಾಯಿಯಾದ ಕುಂತಿ ಇದನ್ನ ರಿಪೇರಿ ಮಾಡಿಸಿದ್ಲಿ ಈ ಜಾಗನ, ಈ ಗುಹೆನ ಅಂತ ಕೂಡ ಬರ್ದಿದ್ದಾರೆ ಇದರಲ್ಲಿ. ನವೀಕೃತ ದುರಸ್ತಿ ಮಾಡಿಸಿದ್ರು ಅಂತ ಕೂಡ ಬರ್ದಿದೆ ಇದರಲ್ಲಿ. ಅದು ಎಷ್ಟು ವಿಶೇಷ, ಜೈನ ಮತ್ತೆ ಹಿಂದೂ ಸಮ್ಮಿಳನ ಮಾಡಿ ಬರ್ದಿರುವಂತ ಶಾಸನ. ಕಡೆ ಸಾಲಿನಲ್ಲಿ ಕುಂದಾಚಾರ್ಯರ ಹೆಸರು ಬರುತ್ತೆ. ಹೌದು, ಜೈನ ಆಚಾರ್ಯರು ಕುಂದಾಚಾರ್ಯರ ಹೆಸರು ಬರುತ್ತೆ ಅಲ್ಲಿ ಕಡೆ. ಸ್ನೇಹಿತರೆ ನೋಡಿದ್ರಲ್ಲ, ನಂದಿ ಬೆಟ್ಟದ ಪಕ್ಕದಲ್ಲಿರುವಂತಹ ಗೋಪಿನಾಥ ಬೆಟ್ಟದ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತೆ ಜೈನ ಶಾಸನ, 1300 ವರ್ಷಗಳಷ್ಟು ಹಳೇದಾಗಿರುವಂತಹ ಜೈನ ಶಾಸನ. ತುಂಬಾ ವಿಶೇಷವಾಗಿರುವಂತದ್ದು. ನೀವು ನಂದಿ ಬೆಟ್ಟಕ್ಕೆ ಬರ್ತೀರಾ, ಅಪರೂಪಕ್ಕೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತೀರಾ. ಅದಲ್ಲದೆ ಇಲ್ಲೇ ಹತ್ತಿರದಲ್ಲಿರುವಂತಹ ಗೋಪಿನಾಥ ಬೆಟ್ಟಕ್ಕೂ ಕೂಡ ಬನ್ನಿ. ಬೆಟ್ಟದ ಈ ಮೇಲೆ ಇರುವಂತಹ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹಿಂಭಾಗಕ್ಕೆ ನಡ್ಕೊಂಡ್ಬಂದ್ರೆ ನಿಮ್ಗೆ ಈ ಒಂದು ಶಾಸನ ಮತ್ತೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ. ತುಂಬಾ ಪ್ರಶಾಂತವಾಗಿರುವಂತಹ ಒಂದು ವಾತಾವರಣ ಇರುವಂತದ್ದು. ನಂದಿ ಬೆಟ್ಟಕ್ಕೆ ಬನ್ನಿ, ಆದ್ರೆ ನಂದಿ ಬೆಟ್ಟನ ದಯವಿಟ್ಟು ಹಾಳು ಮಾಡಬೇಡಿ. ಪ್ರವಾಸಿಗರಂತೂ ಲಗ್ಗೆ ಆಗ್ತಾ ಇರ್ತಾರೆ. ಶನಿವಾರ ಭಾನುವಾರ ಬಂತು ಅಂದ್ರೆ ಸಾವಿರಾರು ಜನ ಬರ್ತಾರೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ. ಈ ಭಾಗದ ಜನರಾಗಿ ನಾವು ಕೂಡ ಕೇಳ್ಕೊಳ್ಳೋದು, ಇಲ್ಲಿರೋದು ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸಾವಿರಾರು ವರ್ಷಗಳಿಂದ ಇಲ್ಲಿ ಎಲ್ಲಾ ತರದ ಮುನಿಗಳು, ಸನ್ಯಾಸಿಗಳು ತಪಸ್ಸನ್ನ ಮಾಡಿರುವಂತ ಒಂದು ಜಾಗ ಇದು. ಅದನ್ನ ಪವಿತ್ರವಾಗಿ ಇಟ್ಕೊಳ್ಳೋಂತ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಇಲ್ಲಿರುವಂತ ಎಲ್ಲಾ ಗಿರಿಗಳು, ಪರ್ವತಗಳು, ಬೆಟ್ಟಗಳು, ಹೊಲ ಗದ್ದೆ, ತೋಟ, ಎಲ್ಲ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಥರದ 10 ಹಲವು ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಡಬಹುದು. ನಮಸ್ಕಾರ.